ನಮಸ್ಕಾರ. ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ಗಳ ಬಗ್ಗೆ ನೋಡೋಣ. ಏನಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸುಗಳಲ್ಲೇ 20-25 ವರ್ಷಕ್ಕೇ ಬ್ಲಡ್ ಪ್ರೆಷರು, ಶುಗರು, ಕೊಲೆಸ್ಟ್ರಾಲು, ಹೈ ಕೊಲೆಸ್ಟ್ರಾಲು, ಲಿವರ್ ಪ್ರಾಬ್ಲಮ್ಮು ಅಲ್ವಾ, ಫ್ಯಾಟಿ ಲಿವರು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳನ್ನು ನೋಡ್ತಾ ಇರ್ತೀವಿ. ಯಾಕೆ ಹೀಗಾಗ್ತಾಯಿದೆ? ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರಾಬ್ಲಮ್ ಬರ್ತಾ ಇದೆ? ಡಾಕ್ಟ್ರನ್ನ ಕೇಳಿದರೆ ಈಸಿಯಾಗಿ ಹೇಳಿಬಿಡ್ತಾರೆ ಅಲ್ವಾ. ಒಂದೇ, ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ. ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಏನು? ಇದು ಯಾಕೆ ಬರುತ್ತೆ? ಸಿಂಪಲ್ ರೀಸನ್ ಏನಂದರೆ, ಈ ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ ಬರೋದು ಒಂದೇ ಕಾರಣಕ್ಕೆ. ನಾವು ಏನು ಫುಡ್ಡನ್ನು ತೊಗೋತೀವಿ ಅಂತ. ಫುಡ್ನಲ್ಲಿ 2 ರೀತಿ ಫುಡ್ ಇದೆ. ಒಂದು ನಮ್ಮ ದೇಹಕ್ಕೆ ತೊಗೊಳ್ಳೋ ಫುಡ್ಡು, ಒಂದು ನಮ್ಮ ತಲೆಗೆ ಕೊಡೋ ಫುಡ್ಡು ಅಲ್ವಾ. ದೇಹಕ್ಕೆ ತೊಗೊಳ್ಳೋದು ಒಳ್ಳೆಯ ಫುಡ್ ಆಗಿದ್ದರೆ, ಒಳ್ಳೆಯ ಆಹಾರ ಆಗಿದ್ದರೆ ದೇಹ ಆರಾಮಾಗಿರುತ್ತೆ. ಹಾಗೆಯೇ ನಾವು ತಲೆಗೆ ಕೊಡೋದು ಒಳ್ಳೆಯ ಫುಡ್ ಆಗಿದ್ದರೆ ನಮ್ಮ ತಲೆಯ ಜೊತೆ ನಮ್ಮ ದೇಹನೂ ಆರಾಮಾಗಿರುತ್ತೆ. ಎಷ್ಟೋ ಸಾರ್ತಿ ನಮ್ಮ ದೇಹವನ್ನು ಹಾಳು ಮಾಡೋದು ನಮ್ಮ ತಲೆನೇ ಆಗಿರುತ್ತೆ. ಯೋಚನೆಗಳು ಅಲ್ವಾ. ತಲೆಗೆ ಕೊಡುವಂತಹ ಫುಡ್ ಅಂದರೆ ಯೋಚನೆಗಳು, ಆಲೋಚನೆಗಳು. ಯಾಕೆ ಈ ಥರ ಅಂದರೆ, ನಾವು ಬಾಯಿ ರುಚಿ ನೋಡ್ತೀವಿ, ಹೊರಗಡೆ ಜಂಕ್ ಫುಡ್ ತೊಗೋತೀವಿ, ತುಂಬ ಸ್ವೀಟಾಗಿರುವಂತಹ ಬೇಕರಿ ಐಟಮ್ ತೊಗೋತೀವಿ, ಫಾಸ್ಟ್ ಫುಡ್ ತೊಗೋತೀವಿ ಅಲ್ವಾ. ಅದೆಲ್ಲ ನಮ್ಮ ಬಾಯಿಗೆ ರುಚಿ ಕೊಡುತ್ತೋ ಏನೋ ಆ ಕ್ಷಣದಲ್ಲಿ, ಆ ಸೆಕೆಂಡಲ್ಲಿ. ಆದರೆ ದೇಹ ಅಂತೂ ಅದನ್ನ ಹೊರಗೆ ಹಾಕುವಾಗ ಸಾಕಾಗ್ಬಿಡುತ್ತೆ. ಇವನು ಯಾಕೆ ಈ ಥರ ಗಾರ್ಬೇಜ್ ತಿಂತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇರುತ್ತೆ ಅಲ್ವಾ. ಗಾರ್ಬೇಜನ್ನು ಹೊರಗೆ ಹಾಕೋಷ್ಟೊತ್ತಿಗೆ ದೇಹಕ್ಕೆ ಸುಸ್ತಾಯಿತು, ಬ್ರೈನ್ಗಂತೂ ಒಳ್ಳೆ ಫುಡ್ ಸಿಕ್ಕಲಿಲ್ಲ, ಬಾಡಿಗಂತೂ ಒಳ್ಳೆ ಫುಡ್ ಸಿಕ್ಕಲಿಲ್ಲ, ಶಕ್ತಿ ಅಂತೂ ಸಿಕ್ಕಲಿಲ್ಲ. ಇನ್ನು ನಾವು ತಲೆಗೆ ಕೊಡುವ ಯೋಚನೆ ಹೇಗಿರುತ್ತೆ ಹೇಳಿ? ತುಂಬ ಸ್ಕ್ರೀನ್ ಟೈಮು, ಸ್ಟ್ರೆಸ್ಸು, ಎಕ್ಸಸೈಸ್ ಇಲ್ಲ ಅಲ್ವಾ. ಲೈಫ್ ಸ್ಟೈಲ್ ತುಂಬ ಬ್ಯುಸಿ. ಸ್ಕ್ರೀನ್ ಟೈಮಲ್ಲಿ ನೋಡ್ತೀವಿ, ಏನು ನೋಡ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ. ಯೂಸ್ಫುಲ್ ಏನೂ ನೋಡೋದಿಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟ್ಗಷ್ಟೇ ನೋಡೋದು. ಅದರಿಂದ ಬ್ರೈನ್ಗೇನು ಯೂಸ್ ಇಲ್ಲ. ಟೈಮ್ ಪಾಸ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಖುಷಿ ಆಗುತ್ತೆ ಅಂತ ನಮ್ಗೆ ಆ ಸೆಕೆಂಡ್ಗೆ ಅನಿಸಿದ್ರೂ ಏನೂ ಯೂಸ್ ಇಲ್ಲ ಅಲ್ವಾ. ಯೂಸ್ ಇಲ್ಲದೆ ಇರೋದನ್ನು ನೋಡಿ 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 ಏನಾಗುತ್ತೆ, ಮೊದಲೇ ಲೇಝಿ ಬ್ರೈನು ಇನ್ನೂ ಲೇಝಿ ಆಗುತ್ತೆ. ಅದರಿಂದ ಉಂಟಾಗುವಂಥ ಇಂಪ್ಯಾಕ್ಟ್ಗಳೇನು ಅಂದರೆ ಈ ಥರದ್ದೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ಗಳೆಲ್ಲ, ಯೋಚನೆಗಳೆಲ್ಲ ಆ ಥರನೇ ಬರುತ್ತೆ. ಒಳ್ಳೆಯದನ್ನು ಮಾಡಿದರೆ ಮಾತ್ರ ಒಳ್ಳೆಯ ಯೋಚನೆ ಬರುತ್ತೆ. ಒಳ್ಳೆಯ ಆಹಾರ ತೊಗೊಂಡ್ರೇ ದೇಹ ಚೆನ್ನಾಗಿರೋದು ಕಷ್ಟ. ಯಾಕಂದರೆ ಫರ್ಟಿಲೈಸರ್ಸ್ ಅಂತೆ, ಅದಂತೆ ಇದಂತೆ ಏನೇನೋ ಹಾಕಿರ್ತಾರೆ, ಫುಡ್ನ ಬೆಳೆಸಿರ್ತಾರೆ ಅಂತೆಲ್ಲ ನಾವು ಹೇಳ್ತೀವಿ, ಕೇಳ್ತೀವಿ, ಓದ್ತೀವಿ. ಅಂಥದ್ರಲ್ಲಿ ಇನ್ನು ಮನೇಲಿ ಮಾಡಿರೋ ಆಹಾರ ತೊಗೊಂಡ್ರೇ ದೇಹಕ್ಕೆ ಕಷ್ಟ ಆಗ್ತಾ ಇರುವಾಗ ನಾವು ಆಹಾರನೂ ಜಂಕ್ ಫುಡ್ ತೊಗೊಂಡು ಯೋಚನೆನೂ ಜಂಕನ್ನೇ ಕೊಟ್ಬಿಟ್ರೆ ಹೆಂಗ್ರಿ? ಎಷ್ಟೋ ಸಾರ್ತಿ ಜಜ್ಮೆಂಟಲ್ ಫಿಯರ್ ಇರುತ್ತೆ ನಮಗೆ. ಯಾರೇನು ಅಂದ್ಕೊಂಡ್ಬಿಡ್ತಾರೋ ಏನೋ, ಅವ್ರು ನಮ್ಮ ಬಗ್ಗೆ ಏನು ಯೋಚನೆ ಮಾಡಿದ್ರೋ ಏನೋ ಅಂತ. ಎಷ್ಟೋ ಸಾರ್ತಿ ಪಾಸ್ಟ್ ಟೆನ್ಸಿನ ಫಿಯರ್ಗಳಲ್ಲಿ ಬದುಕ್ತಾ ಇರ್ತೀವಿ. ಅವ್ರು ಹಾಗಂದಿದ್ರು, ಹೀಗಾಗೋಗಿತ್ತು, ಆ ಥರ ಆಯಿತು, ಈ ಥರ ಆಯಿತು ಅಂತ. ಎಷ್ಟೋ ಸಾರ್ತಿ ಫ್ಯೂಚರಲ್ಲಿ ಬದುಕ್ತಾ ಇರ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗ್ರಿ ನಾವು ಬದುಕೋದು? ಪ್ರೆಸೆಂಟ್ ಟೆನ್ಸಲ್ಲಿ ಬದುಕಿದ್ರೆ ಮಾತ್ರ ತಾನೇ ನಾವು ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗೋದು. ಅದನ್ನೂ ಮಾಡದೆ ಇದನ್ನೂ ಮಾಡದೇನೆ ಎಲ್ಲ ದೇಹಗಳಿಗೂ, ಮನಸ್ಸಿಗೂ, ತಲೆಗೂ, ಎಲ್ಲದಕ್ಕೂ ಜಂಕೆ ಕೊಟ್ಟರೆ ಯಾವ್ದು ಹೆಲ್ದಿಯಾಗಿರೋಕ್ಕಾಗುತ್ತೆ? ಅಷ್ಟೇ ಪ್ರಾಬ್ಲಮ್ ಆಗಿರೋದು. ಲೈಫ್ ಸ್ಟೈಲ್ ಡಿಸೀಸಸ್ಗಳೆಲ್ಲ ವಾಪಸ್ ತೊಗೊಂಬರೋದಕ್ಕಾಗುತ್ತೆ ಯಾವಾಗ ಗೊತ್ತಾ? ಮೊದಲು ನಮಗೆ ಜ್ಞಾನೋದಯ ಆಗಬೇಕು. ನಾವು ತಗೋತಾ ಇರೋದು ದೇಹಕ್ಕೆ ಜಂಕು, ಕೊಡ್ತಾ ಇರೋದು ತಲೆಗೂ ಜಂಕು ಅಂತ ಗೊತ್ತಾಗಿ ನಾವು ಅಲ್ಲಿಂದ ಅದನ್ನು ಬಿಡಬೇಕು. ಬಿಟ್ಟ ತಕ್ಷಣ ಠಕ್ ಅಂತ ಒಂದು ದಿವಸದಲ್ಲಿ ಸರಿಯಾಗೋಕ್ಕಾಗಲ್ಲ ಅಲ್ವಾ. ಟೈಮ್ ತೊಗೊಳುತ್ತೆ, ಬಟ್ ಕೆಲಸ ಆಗುತ್ತೆ. ಟೈಮನ್ನು ನಿಧಾನಕ್ಕೆ ತೊಗೊಂಡು ಮಾಡಿದ್ರೂ ದೇಹಕ್ಕೆ ಹುಷಾರಿಲ್ಲದೆ ಇರೋದಕ್ಕೆ ಇಷ್ಟ ಇರಲ್ಲ ರೀ. ದೇಹದ ಕೆಲಸ ಅಲ್ಲ ಅದೆಲ್ಲ. ದೇಹಕ್ಕೆ ಆರಾಮವಾಗೇ ಇರಬೇಕು, ತಲೆಗೂ ಆರಾಮವಾಗೇ ಇರಬೇಕಷ್ಟೇ. ಅನಾರೋಗ್ಯ ಅನ್ನೋದು ದೇಹಕ್ಕೆ ಗೊತ್ತಿಲ್ಲ, ಆರೋಗ್ಯ ಅನ್ನೋದು ಮಾತ್ರ ಗೊತ್ತು. ನಾವು ಏನು ತುಂಬುತ್ತಾ ಇದ್ದೀವಿ ಒಳಗಡೆ ಅನ್ನೋದ್ರ ಮೇಲೆ ಅದು ಕೆಡಿಸ್ಕೊಳ್ತಾ ಇದೆ ಪಾಪ. ಅದಕ್ಕೆ ಬೇರೆ ಏನು ಮಾಡೋದಕ್ಕಾಗ್ತಾ ಇಲ್ವಲ್ಲ, ಅಸಹಾಯಕ. ಅದು ನೀವು ಅದನ್ನೇ ಕೊಡ್ತಾ ಇದ್ದೀರಾ, ನಾವು ಅದನ್ನೇ ಕೊಡ್ತಾ ಇದ್ದೀವಿ. ಅದಕ್ಕೆ ಅದು ಆ ರೀತಿ ಆಗಿಬಿಟ್ಟಿದೆ. ಅದಕ್ಕೆ ಒಳ್ಳೆಯದನ್ನೇ ಕೊಟ್ಟರೆ, ಸರಿಯಾದದನ್ನೇ ಕೊಟ್ಟರೆ ಅದನ್ನು ಸರಿಯಾಗಿಬಿಡುತ್ತೆ. ನೀವು ಸರಿಯಾಗಿ ಕನ್ಸಲ್ಟ್ ಮಾಡಿ, ಡಿಸ್ಕಷನ್ ಮಾಡಿ, ನೀವು ಯೋಚನೆ ಮಾಡಿ. ಈ ಥರದ ಲೈಫ್ ಸ್ಟೈಲ್ ಡಿಸೀಸಸ್ಗಳೆಲ್ಲ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ.